ಭಾರತೀಯ ಖಗೋಳಜ್ಞಾನಿ ಮತ್ತು ವಾಯುಪಡೆ ಪೈಲಟ್ ಶುಭಾಂಶು ಶುಕ್ಲಾ ಮೇ 2025ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಅಕ್ಸಿಯಂ ಸ್ಪೇಸ್ನ AXA-4 ಮಿಷನ್ನ ಭಾಗವಾಗಿ ಐಎಸ್ಎಸ್ಗೆ ಹೋಗಲಿದ್ದಾರೆ. ಈ ಮಿಷನ್ನಲ್ಲಿ ಅವರು ಸ್ಪೇಸ್ ಕ್ರೂ ಡ್ರ್ಯಾಗನ್ ನೌಕೆ ಮೂಲಕ ಐಎಸ್ಎಸ್ಗೆ ತೆರಳುತ್ತಾರೆ. ಶುಭಾಂಶು ಶುಕ್ಲಾ ಭಾರತೀಯ ವಾಯುಪಡೆ ಐಎಎಫ್ನ ಮಹತ್ವಪೂರ್ಣ ಪೈಲಟ್ ಆಗಿದ್ದು, ಅವರು 2000 ಗಂಟೆಗಳಿಗಿಂತ ಹೆಚ್ಚು ಹಾರಾಟ ಅನುಭವವನ್ನು ಹೊಂದಿದ್ದಾರೆ. ಅವರು ನಾಸಾ ಮತ್ತು ಅಕ್ಸಿಯಂ ಸ್ಪೇಸ್ನಲ್ಲಿ ಹೆಚ್ಚುವರಿ ತರಬೇತಿ ಪಡೆದಿದ್ದಾರೆ. ಈ ಮಿಷನ್ನ ಭಾಗವಾಗಿ ಶುಕ್ಲಾ ಐಎಸ್ಎಸ್ನಲ್ಲಿ ಸುಮಾರು 14ರಿಂದ 21 ದಿನಗಳ ಕಾಲ ಇರುವರು. ಐಎಸ್ಎಸ್ನಲ್ಲಿ ಅವರು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದಾರೆ, ಮುಖ್ಯವಾಗಿ ಬಾಹ್ಯಾಕಾಶದ ಆರೋಗ್ಯದ ಮೇಲೆ ಪರಿಣಾಮಗಳನ್ನು, ಗಾತ್ರದಲ್ಲಿ ಬದಲಾವಣೆಗಳನ್ನು ಮತ್ತು ಅನೇಕ ವಿಜ್ಞಾನದ ಅಭ್ಯಾಸಗಳನ್ನು ಪರಿಶೀಲಿಸುವುದು. ಈ ಪ್ರಯೋಗಗಳು ಬಾಹ್ಯಾಕಾಶದಲ್ಲಿ ದೀರ್ಘಕಾಲಿಕ ಮಿಷನ್ಗಳ ಮೇಲೆ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗಿವೆ. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಪ್ರಯಾಣದ ನಂತರ 1984ರಲ್ಲಿ ರಾಕೇಶ್ ಶರ್ಮಾ ಅವರ ಸೋಯುಜ್ T-11 ನೌಕೆಯಲ್ಲಿ ನಡೆದ ಭಾರೀ ಸಾಧನೆಯ ಬಳಿಕ ಇದು ಭಾರತದ ಮಹತ್ವದ ಬಾಹ್ಯಾಕಾಶ ಹಂತವಾಗಿದೆ. ಇದು ಭಾರತದ ಬಾಹ್ಯಾಕಾಶ ಯೋಜನೆಗಳಿಗೆ ಮತ್ತೊಂದು ಮಹತ್ವಪೂರ್ಣ ಹೆಜ್ಜೆಯಾಗಿದೆ ಮತ್ತು ಗಗನಯಾನ್ ಯೋಜನೆ, ಇದು ಭಾರತದ ಮೊದಲ ಮಾನವ ಗಗನಯಾನ ಯೋಜನೆ, ಮುಂದಿನ ಹಂತದಲ್ಲಿದೆ. ಐಎಸ್ಎಸ್ನಲ್ಲಿ ಅವರು ನೆರವೇರಿಸುವ ಪ್ರಯೋಗಗಳು ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಮಹತ್ವಪೂರ್ಣ ಸಾಧನೆಗಳನ್ನು ಹೊಂದಿವೆ. ಈ ಪ್ರಯೋಗಗಳಲ್ಲಿ ಬಾಹ್ಯಾಕಾಶದಲ್ಲಿ ಸಸ್ಯ ಬೆಳವಣಿಗೆಯ ಮೇಲೆ ಪರಿಣಾಮ, ಬಾಹ್ಯಾಕಾಶದಲ್ಲಿನ ದ್ರವಗಳ ವ್ಯವಹಾರ ಮತ್ತು ಮಾನವ ದೇಹದ ಮೇಲೆ ಬಾಹ್ಯಾಕಾಶದ ಪರಿಣಾಮಗಳು ಅಧ್ಯಯನಗೊಳ್ಳುತ್ತವೆ. ಇದು ಭವಿಷ್ಯದಲ್ಲಿ ಮಂಗಳ ಮತ್ತು ಚಂದ್ರಯಾನ ಪ್ರಯಾಣಗಳಲ್ಲಿ ಸಹಾಯವಾಗಬಹುದು. ಈ ಮಿಷನ್ಗೆ ಭಾರತವು ಸುಮಾರು $60 ಮಿಲಿಯನ್ ₹500 ಕೋಟಿ ವೆಚ್ಚ ಮಾಡಿದೆ. ಇದರಲ್ಲಿ ಶುಕ್ಲಾ ಅವರ ತರಬೇತಿ, ಮಿಷನ್ ವೆಚ್ಚಗಳು ಮತ್ತು ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆಯನ್ನು ಬಳಕೆ ಮಾಡುವ ವೆಚ್ಚಗಳನ್ನು ಒಳಗೊಂಡಿವೆ. ಅಕ್ಸಿಯಂ ಸ್ಪೇಸ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಈ ಮಿಷನ್ ಅನ್ನು ಆಯೋಜಿಸುತ್ತಿದೆ. ಈ ಮಿಷನ್ನಿನ ಮಹತ್ವವು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತವು ಸಾಕಷ್ಟು ಪ್ರಗತಿ ಸಾಧಿಸಿರುತ್ತದೆ ಎಂದು ತೋರಿಸುತ್ತದೆ. ಶುಭಾಂಶು ಶುಕ್ಲಾ ಅವರ ಪ್ರಯಾಣವು ಭಾರತಕ್ಕೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ದೊರಕಿಸಲು ಸಹಾಯಕವಾಗುತ್ತದೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಳು ನಡೆಯುತ್ತವೆ ಮತ್ತು ಈ ಪ್ರಯಾಣವು ಭಾರತೀಯ ಪ್ರಜೆಗೆ ಪ್ರೇರಣೆ ನೀಡುತ್ತದೆ. ಇದು ಮುಂದಿನ ಪೀಳಿಗೆಗೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಖಗೋಳಜ್ಞಾನ ಕ್ಷೇತ್ರಗಳಲ್ಲಿ ಸ್ಫೂರ್ತಿಯನ್ನು ನೀಡುತ್ತದೆ.